ಸೊ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಈ ಪರ್ಟಿಕ್ಯುಲರ್ ಈ ಬೆಳವಣಿಗೆ, ಈಗ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವ್ ಒಂದು ಸುದ್ದಿ ಹರಿದಾಡ್ತು ತುಂಬ ತಿಂಗಳ ಹಿಂದೆ, ಕಳೆದ ವರ್ಷ ಹಬ್ಬಿದಂಥ ಒಂದು ಸುದ್ದಿ ಏನು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರು ರಹಸ್ಯವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿದ್ದರು, ಮಾತುಕತೆ ನಡೆಸಿದ್ರು, ಹೋಗ್ಬೋದು ಡಿ ಕೆ ಶಿವಕುಮಾರ್ BJPಗೆ ಅಂತೇಳಿ. ಆ ಥರದ್ದು ಭೇಟಿ ಆಗಿದ್ದರ ಬಗ್ಗೆ ಏನಾದರೂ ಇದೆಯಾ, ಮಾಹಿತಿ ಏನಾದರೂ ಇದೆಯಾ ಅಂತ? ಅಲ್ಲ ನೋಡಿ, ನನಗೆ ವೈಯಕ್ತಿಕವಾಗಿ ನಮಗೆಲ್ಲೂ ಆ ರೀತಿಯ ಮಾಹಿತಿಗಳು ನಮಗೆ ಸಿಕ್ಕಿಲ್ಲ. ಪಕ್ಷದ ವಲಯದಲ್ಲಾಗಲಿ ಅವರು ಭೇಟಿ ಮಾಡಿದಂಥದ್ದು ಪ್ರಧಾನಮಂತ್ರಿಗಳನ್ನೇನೋ ಅಭಿವೃದ್ಧಿಯ ವಿಚಾರವಾಗಿ ಅವರನ್ನು ಯಾವುದೋ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡುವಂಥದ್ದು ಅಂತ ಅವರೇ ಅವ್ರ ಟ್ವಿಟರಲ್ಲಿ ಫೇಸ್ಬುಕ್ಕಲ್ಲಿ ಹಾಕೊಂಡಿದ್ರು. ಆದರೆ ನಾನು ಹೇಳ್ತಕ್ಕಂಥದ್ದು, ಈಗ ಬಣ ಬಡಿದಾಟದ ಬಗ್ಗೆ ನೀವು ಚರ್ಚೆ ಮಾಡಿದ್ರಿ. ಇವತ್ತು ನೀವೇ ನೋಡಿ, ಬಸವರಾಜ ರಾಯರೆಡ್ಡಿ ಒಬ್ಬ ಸೀನಿಯರ್ ಮಿನಿಸ್ಟ್ರು, ನಿಮಗೆ ರಸ್ತೆ ಬೇಕಾ, ನಿಮಗೆ ಗ್ಯಾರಂಟಿ ಯೋಜನೆ ಬೇಕಾ ಅಂತ ಕೇಳ್ತಾರೆ. ಸರ್ಕಾರದಲ್ಲಿ ಇವತ್ತು ಭ್ರಷ್ಟಾಚಾರ ಅನ್ನೋಂಥ ತಾಂಡವಾಡ್ತಾ ಇದೆ ಅಂತ ಬಸವರಾಜ ರಾಯರೆಡ್ಡಿ ಹೇಳಿದ್ರು. KN ರಾಜಣ್ಣ ಸೀನಿಯರ್ ಮೋಸ್ಟ್ ಮಿನಿಸ್ಟರು, ಜನತಾ ಪರಿವಾರದಿಂದ ಬಂದಂಥವ್ರು, ಅನೇಕ ಬಾರಿ ಮಂತ್ರಿಗಳಾದಂಥವ್ರು, ಅನೇಕ ಪವರ್ ಸೆಂಟರ್ಗಳು ಉದ್ಭವ ಆಗಿದೆ, ಹಾಗಾಗಿ ಯಾವ ಕಾಮಗಾರಿಗಳಾಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ನಾನು ಹೇಳಿದಂಥದ್ದಲ್ಲ, KN ರಾಜಣ್ಣ ಹೇಳಿದ್ರು. KH ಪಾಟೀಲ್ ಏನು ಹೇಳಿದ್ರು, ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, BY ಪಾಟೀಲ್ ಹೇಳಿದಂಥದ್ದು. ಇವತ್ತು ವಸತಿ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಇದೆ, ಒಂದೊಂದೇ ಕಾಮಗಾರಿಗೆ ನೀವು 2 ಬಾರಿ ಹಣ ಬಿಡುಗಡೆ ಮಾಡಿಸ್ಕೊಳ್ತೀರಾ. ಇವತ್ತು ರಾಜು ಕಾಗೆ ಹೇಳ್ತಾರೆ, ನನಗೆ ಬೇರೆ ವಿಧಿ ಇಲ್ಲ, ರಾಜೀನಾಮೆ ಕೊಟ್ಟು ಹೋಗೋವಂಥದ್ದು ನನಗೆ ಸೂಕ್ತ ಮಾರ್ಗ ಅಂತ. ಸೊ ಇಷ್ಟೆಲ್ಲ ಕರ್ನಾಟಕದ ಸೀನಿಯರ್ ಮಿನಿಸ್ಟರ್ಗಳೇ, ಸೀನಿಯರ್ ರಾಜಕಾರಣಿಗಳೇ ಮಾತನ್ನು ಹೇಳ್ತಾ ಇರಬೇಕಾದ್ರೆ, ಇನ್ನು ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತಲ್ವಾ ಬಣ ಬಡಿದಾಟ ಇದೆಯಾ, ಯಾರೇನಾಗ್ತಾರೆ. ಕುಣಿಗಲ್ ರಂಗನಾಥ್ ಹೇಳ್ತಾರೆ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಇವತ್ತು ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ, ಪಕ್ಕಾ ಕಾಂಗ್ರೆಸ್ಸಿಗ ಡಿ ಕೆ ಶಿವಕುಮಾರ್ ಒಂದಲ್ಲ ಒಂದ್ ದಿವಸ ಮುಖ್ಯಮಂತ್ರಿ ಆಗ್ತಾರೆ. ಅಲ್ಲ, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ರೀ, ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ ಅಂತಂದ್ರೆ, ಮುಖ್ಯಮಂತ್ರಿಯಲ್ಲಿ ಇದ್ದಾರೆ ಅಂತಂದ್ರೆ ಯಾಕೆ ಹೇಳುವಂತ ಅವಶ್ಯಕತೆ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ? ಅಂದ್ರೆ ನಿಮ್ಗೆ ಏನಾದ್ರು ಸೂಚನೆ ಸಿಕ್ಕಿದ್ಯಾ ನಿಮ್ಮನ್ನ ಕೆಳಗಿಳಿಸ್ತೀವಿ ಅಂತ? ಸೊ ಹಾಗಾಗಿ ನೀವು ಯಾರನ್ನಾದ್ರೂ ಮುಖ್ಯಮಂತ್ರಿ ಮಾಡ್ಕೊಳ್ರಿ, ನಿಮ್ಮ ವೈಯಕ್ತಿಕ ಕುರ್ಚಿ ಕಾಳಗ ಬಿಟ್ಟು ಜನರ ಅಭಿವೃದ್ಧಿ ಕಡೆ ಗಮನ ಕೊಡಿ. ಪವರ್ ಸೆಂಟರ್ಗಳು ಇರುತ್ತೆ, ಬಟ್ ಈ ಮಟ್ಟಕ್ಕೆ ವರ್ಸ್ಟ್ ಗವರ್ನೆನ್ಸ್ ಅನ್ನ ಕರ್ನಾಟಕ ಯಾವತ್ತೂ ನೋಡಿಲ್ಲ. ಬಟ್ ಪ್ರಶ್ನೆ ನಂದೇನು ಅಂತ ಹೇಳಿದ್ರೆ, ನಾನು ರಿಪೀಟ್ ಅದೇ ಕ್ವಶನ್ ಕೇಳ್ತೀನಿ. ಡಿ ಕೆ ಶಿವಕುಮಾರ್ ಮತ್ತು ಬಿಜೆಪಿಯ ವರಿಷ್ಠರ ನಡುವೆ ಅಥವಾ ನಾನು ಈಗಾಗಲೇ ಸ್ಪಷ್ಟಪಡಿಸಿದ್ನಲ್ವಾ, ತಮಿಳುನಾಡಿನಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಮತ್ತು ಡಿ ಕೆ ಅವರ ವೈಯಕ್ತಿಕ ಕಾರ್ಯಕ್ರಮ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಇನ್ನು ಅದಕ್ಕಿಂತ ಸ್ಪಷ್ಟತೆ ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳ್ಬೇಕು. ನನ್ನ ಪಾರ್ಟಿಯ ಒಳಗಡೆ ಏನು ಇದು ಆಗಿಲ್ಲ, ಖಂಡಿತವಾಗ್ಲೂ ಇಲ್ಲ. ನಮ್ಗೇನು ಅವಶ್ಯಕತೆ ಇದೆ? ನಮ್ಮ ಪಾರ್ಟಿ ಬಲಿಷ್ಠವಾಗಿದೆ. ನಮ್ಮ ಡಿ ಕೆ ಶಿವಕುಮಾರ್ ಅವಶ್ಯಕತೆ ಏನ್ರಿ ಇದೆ? ಅವ್ರು ಸದ್ಗುರು ಯಾವ್ದೋ ಕಾರ್ಯಕ್ರಮಕ್ಕೆ ಕರೆದಿದ್ರು, ಆ ಕಾರ್ಯಕ್ರಮಕ್ಕೆ ಡಿ ಕೆ ಶಿವಕುಮಾರ್ ಅವ್ರು ಹೋಗಿದ್ದಾರೆ. ಅವ್ರನ್ನೂ ಮಾಧ್ಯಮದವ್ರು ಪ್ರಶ್ನೆ ಮಾಡಿದ್ರಲ್ಲ, ಇದು ವೈಯಕ್ತಿಕ ಕಾರ್ಯಕ್ರಮ, ನನ್ನ ಭಕ್ತಿ ಆಧಾರದ ಮೇಲೆ ಬಂದಿದ್ದೀನಿ ಅಂತ. ಸೊ ಹಾಗಾಗಿ ಅದಕ್ಕೆ ರಾಜಕೀಯ ಬಣ್ಣ ಕಟ್ಟುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ನನಗನ್ಸೋದಿಲ್ಲ. ಸೊ ನಮ್ಮ ಜೊತೆಗೆ ಈಗ JDS ನ ವಕ್ತಾರರಾಗಿರುವಂತಹ ತಿಮ್ಮೇಗೌಡ ಅವರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಏನಂತೀರಿ ಸರ್ ಈ ಪೊಲಿಟಿಕಲ್ ಡೆವಲಪ್ಮೆಂಟ್ ಬಗ್ಗೆ, DK ವರ್ಸಸ್ ಸಿದ್ದರಾಮಯ್ಯ? ಸರ್, ಒಂದು ರೀತಿ ಹೇಳ್ಬೇಕಂತಂದ್ರೆ, ನಮ್ಮ ಕರ್ನಾಟಕದ ಜನರ ಇವರ ಒಂದು ರಾಜಕೀಯ ಕುರ್ಚಿ ಕಾಲದಿಂದ ನಮ್ಮ ಕರ್ನಾಟಕದ ಜನತೆಗೆ ಎಲ್ಲೋ ಒಂದು ಕಡೆ ಇವರಿಂದ ಒಂದು ಹಿಂಸೆ ಆಗ್ತಾ ಇದೆ ಅಂತ ನಾನಾದರೂ ಭಾವಿಸ್ತೀನಿ ಸರ್. ಯಾಕೆಂತಂದರೆ, ಇವರು ಕುರ್ಚಿ ಕಾಳಗನಾದರೂ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ಆದರೆ ಈ ಹಂತ ತಲುಪಬಾರ್ದಾಗಿತ್ತು. ನಮ್ಮ ಕರ್ನಾಟಕ ಆದಂತಹ ಒಂದು ಇತಿಹಾಸ ಇದೆ. ಆದರೆ ಇವರು ಈ ಒಂದು ಹಂತದಲ್ಲಿ ನಮ್ಮ ಕರ್ನಾಟಕವನ್ನು ರಾಜಕೀಯವಾಗಿ ಇಷ್ಟು ಕುಲುಷಿತಗೊಳಿಸೋದ್ರಲ್ಲಿ ಪ್ರಯತ್ನ ಮಾಡ್ತಾರಲ್ಲ, ಇದು ಎಲ್ಲೋ ಒಂದು ಕಡೆ ನಮ್ಮ ಜನರಿಗೆ ಮಾಡ್ತಕ್ಕಂಥ ಹವೇಳನ ಅಂತ ನಾನು ಭಾವಿಸ್ತೇನೆ ಸರ್. ಯಾಕೆಂದರೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳನ್ನು ಆ ಪಕ್ಷದ ಹೈಕಮಾಂಡು ಮೀಟ್ ಮಾಡೋದಕ್ಕೂ ಕೂಡ ಅವಕಾಶ ಕೊಡೋದಿಲ್ಲ ಅಂದರೆ ನಮ್ಮ ಕರ್ನಾಟಕದ ಜನತೆಗೆ ಮಾಡಿದಂಥ ಅವಮಾನ ಸರ್. ಒಂದು. ಎರಡನೇದು, ಇವರು ಕುರ್ಚಿ ಕಾಳಗಕ್ಕೋಸ್ಕರ ಅಭಿವೃದ್ಧಿ ಕಡೆ ಗಮನನೇ ಬಿಟ್ಬಿಟ್ಟು, ಬೆಳಿಗ್ಗೆ ಎದ್ದರೆ ನಾನು ಮತ್ತೆ ಪುನರಾವರ್ತನೆ ಮಾಡ್ತಾ ಇರ್ತೀನಿ, ಯಾವುದೇ ಪತ್ರಿಕೆಯಲ್ಲಿ ನೋಡಿ, ಯಾವುದೇ ಚಾನೆಲ್ ದೃಶ್ಯ ಮಾಧ್ಯಮಗಳು ನೋಡ್ಬೋದು, ಅಭಿವೃದ್ಧಿ ಬಗ್ಗೆ ಯಾವುದು ಕೂಡ ಇಲ್ಲ. ಇವ್ರದ್ದು ಏನಿದ್ರು ಅಲ್ಲಿ ಹಗರಣ, ಇಲ್ಲಿ ಈ ಒಂದು ಶಾಸಕರ ಹೇಳಿಕೆ, ಈ ಮಂತ್ರಿಗಳ ಹೇಳಿಕೆ, ನಾವು 5 ವರ್ಷ ನಾವೇ ಇರ್ತೀವಿ, 5 ವರ್ಷ DCM ಇರೋದಿಲ್ಲ, ಅಧ್ಯಕ್ಷರು ಚೇಂಜ್, ಪೂರ್ತಿ ಇದೇ ರೀತಿಯಾದ ಹೇಳಿಕೆಗಳು ಬರ್ತಾ ಬಿಟ್ಟರೆ ಬೇರೆ ಯಾವುದೇ ಹೇಳಿಕೆಗಳು ನೋಡೋದಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ಜನತೆಗೆ ಬೇಕಿತ್ತಾ? ನಿಮಗೆ ಮ್ಯಾಂಡೇಟ್ರಿ ಇದೆ ಸ್ವಾಮಿ, 138 ಇದೆಯಾ, 140 ಇದೆ, ಆಯ್ತು ಸಂತೋಷ, ಬಟ್ ಪ್ರಯೋಜನ ಏನು? ನಿಮ್ಮ ಕುರ್ಚಿಯ ಕಾಳಗಕ್ಕೋಸ್ಕರ, ನಿಮ್ಮ ಇಂಟರ್ನಲ್ ಸಮಸ್ಯೆಗೋಸ್ಕರ ನಮ್ಮ ಜನರಿಗೆ ಯಾಕೆ ಈ ಥರ ನಾವು ಕೊಡ್ತೇವೆ? ಒಂದು ಕಡೆ ಬೆಲೆ ಏರಿಕೆ ಕೊಡ್ತೀರಿ, ಪ್ರತಿಯೊಂದನ್ನು ಯಾವುದೇ ಒಂದು ಇಲಾಖೆ ತಗೊಳ್ಳಿ ಭ್ರಷ್ಟಾಚಾರ ನಡೀತಾ ಇದೆ, ಯಾರು ತಗೋಬೇಕು ಹೇಳಬೇಕು? ಅಧಿಕಾರಿಗಳು ಅವ್ರದ್ದೇ ಆದ ರೀತಿಯಂತಲ್ಲಿದ್ದಾರೆ. ಯಾವಾಗ ಸರ್ಕಾರದಲ್ಲಿ ಈ ರೀತಿಯಾದಂಥ ವ್ಯತ್ಯಾಸಗಳಾಗ್ತದೆ, ಅಧಿಕಾರದಲ್ಲಿರ್ತಕ್ಕಂಥವ್ರು ಮುಖ್ಯಮಂತ್ರಿ ಆದಿಯಾಗಿ
DCM ಆದಿಯಾಗಿ ಮಂತ್ರಿಗಳಲ್ಲಿ ವ್ಯತ್ಯಾಸ ಬರ್ತದೆ. ಅಧಿಕಾರಿಗಳು ಯಾರು ಕೂಡ ಒಂದು ಕಡೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಅವರು ಅಲ್ಲಿ ಕೂಡ ಕೊರತೆ ಉಂಟಾಗುತ್ತೆ, ಸಮಸ್ಯೆಗಳಾಗ್ತವೆ. ಜನ ಯಾರ ಹತ್ರ ಹೋಗ್ಬೇಕು? ಈ ಒಂದು ಪರಿಸ್ಥಿತಿನ ಫೇಸ್ ಮಾಡಿದ ಜನ ಯಾರ ಹತ್ರ ಹೋಗ್ಬೇಕು? ಅಲ್ಲ, ಈಗ ಕ್ವಶನ್ ಏನು ಅಂತ ಹೇಳಿದ್ರೆ, ಈಗ ಪೊಲಿಟಿಕಲ್ ಈಗ 2000 ಈಗ ಮೊನ್ನೆ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟನ್ನು ಕೊಟ್ಟರು. ಹೌದು, ನಾನೇ ಇಡ್ತೀನಿ 5 ವರ್ಷ ನಾನೇ ಇಡ್ತೀನಿ ಅಂತ. ನಿಮಗೆ ಅನ್ಸುತ್ತೆ DK ಶಿವಕುಮಾರ್ ಲಕ್ ಬೈ ಚಾನ್ಸ್ ಏನಾದರೂ ಮುಖ್ಯಮಂತ್ರಿ ಆಗ್ತಾರೆ ಕಾಂಗ್ರೆಸ್ನಲ್ಲಿ ಅಂತೇಳಿ? ಸರ್ ನೋಡಿ, ಒಂದು ರೀತಿಯಲ್ಲಿ ಹೇಳ್ಬೇಕಂತಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರ ಒಂದು ರಾಜಕೀಯ ಇತಿಹಾಸಗಳನ್ನು ನೋಡಿದ್ರೆ 100ಕ್ಕೆ 100 ಅವ್ರು ಬಿಡಲ್ಲ ಅಂತಕ್ಕಂಥದ್ದು ಗೊತ್ತಾಗುತ್ತೆ, 100ಕ್ಕೆ 100 ಬಿಡಲ್ಲ ಅಂತಕ್ಕಂಥದ್ದು. ಆದರೆ ಸನ್ಮಾನ್ಯ DK ಶಿವಕುಮಾರ್ ಅವರು ಚುನಾವಣೆಗೆ ಮುಂಚೆ ಎಲ್ಲ ಕಡೆ ಪ್ರವಾಸ ಮಾಡಬೇಕಾದಾಗ ಕಾಂಗ್ರೆಸ್ ಅಧ್ಯಕ್ಷರಾಗಿ ಯಾರಿರ್ತಾರೆ ಅವ್ರಿಗೆ CM ಆಗ್ತಕ್ಕಂಥ ಒಂದು ಅವಕಾಶ ಇರುತ್ತೆ, ಆದ್ದರಿಂದ ನನಗೆ ಅವಕಾಶ ಕೊಡಿ, ಇದೊಂದು ಬಾರಿ ಅವಕಾಶ ಕೊಡಿ ಅಂತೇಳಿ ಮೈಸೂರು ಭಾಗವು ಸೇರಿದಂತೆ ಎಲ್ಲ ಕಡೆ ಪ್ರಚಾರ ಮಾಡಿದ್ದುಂಟು, ನಿಮಗೂ ಕೂಡ ಗೊತ್ತಿದೆ. ಅದನ್ನು ನೋಡಿ ಓಕೆ, ಒಂದು ಸಾರಿ ಇವರು ಕೂಡ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಜನಗಳು ಮೈಸೂರು ಭಾಗ ಇರ್ಬೋದು, ಈ ಕಡೆ ಎಲ್ಲ ಸೇರಿ ಕರ್ನಾಟಕದ ಎಲ್ಲರೂ ಸೇರಿ ಅಧಿಕಾರವನ್ನು ಅವ್ರು ಕೊಟ್ಟರು. ಆದರೆ ಏನಾಯಿತು, ಅವರ ಅದು ಒಪ್ಪಂದ ಏನಾಗಿದೆಯೋ ಗೊತ್ತಿಲ್ಲ ನಮಗೆ. ಆದರೆ ಒಂದು ಸೈಡ್ ಹೇಳ್ತಾರೆ ಸನ್ಮಾನ್ಯ DK ಶಿವಕುಮಾರ್ ಅವರು ಒಪ್ಪಂದ ಆಗಿದೆ ಅಂತೇಳಿ, ನೀವು ಕೂಡ ನೋಡಿದ್ರೆ ಅದೊಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ ಅಧಿಕಾರ ಒಪ್ಪಂದ ಆಗಿದೆ ಅಂತೇಳಿ. ಸನ್ಮಾನ್ಯ KN ರಾಜಣ್ಣ ಅವರು ಹೇಳಿದ್ರು ಕ್ರಾಂತಿ ಆಗುತ್ತೆ ಅಂತ. ನಿನ್ನೆ ಕೂಡ ಸನ್ಮಾನ್ಯ ತನ್ವೀರ್ ಸೇಠ್ ಅವರು ಹೇಳಿದ್ರು ಕ್ರಾಂತಿ ಆಗುತ್ತೆ ಅಂತೇಳಿ, ಯಾವಾಗ ಬೇಕಾದ್ರೂ ಆಗುತ್ತೆ ಅಂತೇಳಿ. ಆದರೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ, ಮೊನ್ನೆ ಕಳೆದ ಬಾರಿ ದೇವನಹಳ್ಳಿಯಲ್ಲಿ ಕ್ಯಾಬಿನೆಟ್ ನಡೆದಂಥ ಸಂದರ್ಭದಲ್ಲಿ ಹೇಳಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾತು, ಮತ್ತೆ ಮೊನ್ನೆ ದೆಹಲಿಯಲ್ಲಿ ಹೇಳಿದಂಥ ಮಾತು, ಹೇಳಿದಂಥ ರೀತಿ ನೋಡಿದಾಗ 100ಕ್ಕೆ 100 ಅವ್ರು ಬಿಟ್ಕೊಡ್ತಕ್ಕಂಥ ಮನಸ್ಸಿಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಸರ್ ಉತ್ಕರ್ಷ್ ಅವರೇ, ಈಗ DK ಏನು ಮಾಡ್ಬೋದು ಇನ್ ಕೇಸ್ ಮುಖ್ಯಮಂತ್ರಿ ಆಗದೇ ಹೋದಂತಹ ಪಕ್ಷದಲ್ಲಿ? ನೋಡಿ, ಒಂದು ಬಹಳ ಸ್ಪಷ್ಟ, DK ಶಿವಕುಮಾರ್ ಅವರು ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಮುಂದೆ ಬಂದು ಪೆನ್ನು ಪೇಪರ್ ಕೊಡಿ, ಮತ ಕೊಡಿ, ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದ್ರು. ಇವತ್ತು ನಮ್ಮ ಸಮುದಾಯದ ಜನ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಅವರಿಗೆ ಮತವನ್ನು ಕೊಟ್ಟರು. ನಿಮ್ಮನ್ನು ನಂಬಿ ಪೆನ್ನು ಪೇಪರ್ ಮಾಡ್ತಾರಪ್ಪ, DK ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಸಮುದಾಯಕ್ಕೇನೋ ಒಂದು ಆಧಾರ ಸ್ತಂಭವಾಗಿ ನಿಂತ್ಕೋತಾರೆ ಅಂತ. ಆದರೆ ನೀವು ಮಾಡಿದ್ದೇನು? ನೀವು ಸಿದ್ದರಾಮಯ್ಯನವ್ರಿಗೆ ಪೆನ್ನು ಪೇಪರನ್ನು ಬಿಟ್ಕೊಟ್ರಿ. ಸೊ ಹಾಗಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕಾಗಿರ್ತಕ್ಕಂಥ ಸಂಗತಿ ಏನಂತಂದ್ರೆ, ಸಿದ್ದರಾಮಯ್ಯನವರ ರಾಜಕೀಯ ಇತಿಹಾಸವನ್ನು ನೋಡಿದಾಗ ಅಷ್ಟು ಸುಲಭವಾಗಿ ಬಿಟ್ಕೊಡುವಂಥ ರಾಜಕಾರಣಿ ಸಿದ್ದರಾಮಯ್ಯನವರಲ್ಲ. ಯಾಕಂದ್ರೆ ಜನತಾ ಪರಿವಾರದ ರಾಜಕೀಯ ಇತಿಹಾಸವನ್ನು ತಗೊಳ್ಳಿ, ಯಾರ್ಯಾರು ಜನತಾ ಪರಿವಾರದಿಂದ ಬಂದಿದ್ದಾರಲ್ವಾ ಅವರಷ್ಟು ಸುಲಭ ಕುರ್ಚಿಯನ್ನು ಬಿಟ್ಕೊಡೋದಿಲ್ಲ. ಅದು ರಾಮಕೃಷ್ಣ ಹೆಗಡೆ ಅವರು ಇರ್ಬೋದು, ಅಥವಾ JH ಪಟೇಲ್ ಇರ್ಬೋದು, ಅಥವಾ ಇನ್ಯಾವುದೇ ಪ್ರಮುಖ ನಾಯಕರು ಯಾರು ಅಷ್ಟು ಸುಲಭವಾಗಿ ಕುರ್ಚಿಯನ್ನ ಬಿಟ್ಕೊಡೋದಿಲ್ಲ. ಹಾಗಾಗಿ ಅವರ ಸಿದ್ಧಾಂತಗಳು, ಅವರ ವಿಚಾರಗಳು ಆ ರೀತಿ ಇರ್ತವೆ. ಸೊ ಹಾಗಾಗಿ ನನಗನ್ಸುವಂಥದ್ದು, DK ಶಿವಕುಮಾರ್ ಅವರು ಯಾವ ಹಿತಾಸಕ್ತಿಯನ್ನು ಇಟ್ಕೊಂಡು ನಮ್ಮ ಸಮುದಾಯದ ಮುಂದೆ ಮತವನ್ನ ಕೊಡಿ, ಪೆನ್ನು ಪೇಪರ್ ಕೊಡಿ ಅಂತ ಕೇಳಿದ್ರಲ್ಲ, ಇವತ್ತು ನಾವು ಕೇಳ್ತಾ ಇದ್ದೇವೆ ಸ್ವಾಮಿ, ಸಮುದಾಯ ಕೇಳ್ತಾ ಇದೆ ನಿಮ್ಮನ್ನ, ನೀವು ಯಾಕೆ ಬಿಟ್ಕೊಟ್ರಿ ಅವತ್ತು? ಸರಿ ಬಿಟ್ಬಿಡ್ರಪ್ಪ, ಹೋಗ್ಲಿ, ಇದನ್ ಬಿಡಿ. ನೀವು ಅಭಿವೃದ್ಧಿ ಅನ್ನೋದು ನೋಡಿ ನೀವು ಯೋಚನೆ ಮಾಡಿ, ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗ್ತಾ ಇದೆ, ಚೀಮಾರಿ ಆಗ್ತಾ ಇದೆ ನಿಮ್ಗೆ ಜನ ಎಲ್ಲ ಕಡೆ. ಪ್ರತಿ ಇದರಲ್ಲೂ ಕೂಡ ಕಮಿಷನ್ನು, ಭ್ರಷ್ಟಾಚಾರ ಅನ್ನುವಂಥದ್ದು ತಾಂಡವಾಡ್ತಾ ಇದೆ. ಅದ್ರ ಬಗ್ಗೆ ನಿಮ್ಗೆ ಯಾವ ರೀತಿಯ ಅಲ್ಲ, ವಿಪರ್ಯಾಸದ ಸಂಗತಿ, ನಗೆಪಾಟ್ಲಿನ ವಿಚಾರ. ರಣದೀಪ್ ಸಿಂಗ್ ಸುರ್ಜೇವಾಲಾ ನಿಮ್ಮ ಹೈಕಮಾಂಡ್ ಬಂದು ಬೆಂಗಳೂರಲ್ಲಿದ್ರೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಡೆಲ್ಲಿಯಲ್ಲಿ ಇರ್ತಾರೆ. ಇದು ಯಾವ ಲೆಕ್ಕ ರೀ? ಹೈಕಮಾಂಡ್ ಬೆಂಗಳೂರಿಗೆ ಬರುತ್ತೆ, ನೀವು ನೋಡಿದ್ರೆ ಡೆಲ್ಲಿಗೆ ಹೋಗ್ತೀರಾ. ಸಿದ್ದರಾಮಯ್ಯನವ್ರಿಗೊಬ್ಬ ಮುಖ್ಯಮಂತ್ರಿ ಆಗಿ ಜಾತಿ ಗಣತಿ ರಿಪೋರ್ಟ್ ಅಂತ ತಗೊಂಡು ಹೋದಾಗ ಪಕ್ಕದಲ್ಲಿ ನಿಲ್ಸ್ಕೊಂಡು ಚೀಮಾರಿ ಹಾಕಿ ಕಳಿಸಿದ್ರಲ್ರಿ ಹೈಕಮಾಂಡ್ ನಿಮಗೆ, ಇದನ್ನ ಮತ್ತೆ ಮಾಡ್ಕೊ ಬನ್ನಿ ಅಂತ. ಇದಕ್ಕಿಂತ ನಿಮಗೆ ಒಂದು ಅವಮಾನ ಆಗ್ಬೇಕಾ ಮುಖ್ಯಮಂತ್ರಿ ಆಗಿ? ನಿಮಗೆ ಅಪಾಯಿಂಟ್ಮೆಂಟೇ ಕೊಡೋದಿಲ್ಲ ರಾಹುಲ್ ಗಾಂಧಿ ಅವರು. ಇನ್ನು ಇದಕ್ಕಿಂತ ಅವಮಾನ ಏನಿದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ? ನಿಮ್ಮ ಹೈಕಮಾಂಡ್ ಇಲ್ಲಿ ಬಂದು ಬೆಂಗಳೂರಿನಲ್ಲಿ ಕೂತ್ಕೊಂಡು ಶಾಸಕರ ಅಹವಾಲುಗಳನ್ನು ಕೇಳ್ತಾ ಇದ್ದಾರೆ ನಿಮ್ಮ ಅನುಪಸ್ಥಿತಿಯಲ್ಲಿ. ಇದಕ್ಕಿಂತ ಅವಮಾನ ಒಂದು ಸರ್ಕಾರದ ವ್ಯವಸ್ಥೆಗೆ ಆಗ್ಬೇಕಾ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನು ಬಿಟ್ಟು? ಸೊ ಹಾಗಾಗಿ ನನಗನ್ಸ DK ಶಿವಕುಮಾರ್ ಅವರು ಯೋಚನೆ ಮಾಡಬೇಕು, ಕಾಂಗ್ರೆಸ್ ಪಾರ್ಟಿಲಿ ಇವತ್ತು ಅವರ ಭವಿಷ್ಯ ಏನಿದೆ ಅಂತ. ಅವರ ಸಹಚರ ನೋಡಿದ್ರೆ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಾರೆ, ಆದ್ರೆ ಇಲ್ಲಿ ನೋಡಿದ್ರೆ ಯಾವ ಬೆಳವಣಿಗೆಗಳು ಆ ರೀತಿ ಅನ್ನಿಸ್ತಾ ಇಲ್ಲ. ನಮ್ಮ ನಿಲುವು ಬಹಳ ಸ್ಪಷ್ಟ ಇದೆ, ನೀವು ಯಾರನ್ನು ಏನಾದರೂ ಮುಖ್ಯಮಂತ್ರಿ ಮಾಡಿ, ಉಪಮುಖ್ಯಮಂತ್ರಿ ಮಾಡಿ, ಜನರ ಅಭಿವೃದ್ಧಿ, ಜನರ ಹಿತಾಸಕ್ತಿಯನ್ನ ಕಾಯುವಂತ ಕೆಲಸ ನೀವು ಮೊದಲು ಮಾಡಬೇಕು. ನೀವು 4-5 ದಿವಸ, ಒಂದು ವಾರ ಹೋಗಿ ಡೆಲ್ಲಿಲಿ ಕುತ್ಕೊಂಡ್ರೆ ಇಲ್ಲಿ ಸಮಸ್ಯೆ ಕೇಳೋರು ಯಾರು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.